ಸೊ ಕಾಂತಾರ ಅಧ್ಯಾಯ 1ರಲ್ಲಿ ದೇವಸ್ಥಾನದ ಶಾರ್ಟ್ಸ್ ಬರುತ್ತೆ ನೋಡಿ, ಅದಲ್ಲಿದೆ ನೋಡಿ ಆ ದೇವರು. ಸೊ ಆ ಗುಡ್ಡ ಕಾಣಿಸ್ತಿದೆಯಲ್ಲ ನಿಮಗೆ, ಕಂಪ್ಲೀಟು ಅರ್ಧಕ್ಕರ್ಧ ಸಿನಿಮಾ ಅಲ್ಲೇ ಶೂಟ್ ಆಗಿರುವಂಥದ್ದು. ಆ ರಥ ಓಡ್ ಬರುವಂಥದ್ದು ನಿಮ್ಗಲ್ಲೊಂದು ಜಾಗ ಕಾಣಿಸ್ತಿದೆ ನೋಡಿ, ದಾರಿ, ಅದರಲ್ಲಿ ಅಲ್ಲಿ ಈಗ ನಾವೊಂದು ಝೂಮ್ ಹಾಕಿ ಅಂತ ತೋರಿಸ್ತಾ ಇದೀವಿ, ಅಲ್ಲಿ ಆ ಭಾಗದಲ್ಲಿ ಇದೆಯಲ್ಲ, ಅಲ್ಲಿ ದೇವಸ್ಥಾನದ ಶಾಟು, ಬ್ರಹ್ಮಕಲಶ ಸಾಂಗ್ ಬರುತ್ತಲ್ಲ ಅದ್ರ ಶಾಟು. ಕಾಂತಾರ ಲಾಸ್ಟ್ ಬಂತಲ್ಲ, ಅದು ಶೂಟಿಂಗ್ ಆಗಿರೋದು ಈ ರೋಡ್ ಇದೆ ನೋಡಿ, ಇದ್ರ ಒಳಗಡೆ. ಇದನ್ನ ಆಲ್ರೆಡಿ ನಾನು ತೋರಿಸಿದ್ದೀನಿ, DT ರೋಡ್ ಅಂತ ಕರೀತಾರೆ ಅದನ್ನ. ಆ ಕಲ್ಲಲ್ಲಿ ತ್ರಿಶೂಲದ ಅಚ್ಚಿರುತ್ತೆ, ನೀವು ಗಮನಿಸಿರ್ಬೋದು. ಕಾಂತಾರ ಫಸ್ಟ್ ಸಿನಿಮಾ ಬಂದಾಗ ನೀವು ಏನು ನೋಡಿರ್ತೀರ ಅದೇ ಕಲ್ಲನ್ನು ತೋರಿಸ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ ನೋಡಿ. ಅದೇ ಕಲ್ಲು ಇದು. ದೈವ ಬಂದು ಮೇಲ್ಗಡೆ ನೋಡಿ ಕೂಗುವಂಥದ್ದೊಂದು ಡ್ರೋನ್ ಶಾಟ್ ಇದೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಅದೇ ಶಾಟ್ ಇಲ್ಲೇ ತೆಗೆದಿರುವಂಥದ್ದಂತೆ. ಸಿನಿಮಾದಲ್ಲಿ 2 ಭಾಗ ಇರುತ್ತೆ. ಒಂದು ರಿಷಬ್ ಅವರೆಲ್ಲ ಉಳ್ಕೊಡುವಂತಹ ಕಾಡಿನ ಭಾಗ, ಇನ್ನೊಂದು ಅರಮನೆಯ ಭಾಗ. ಅದು ಈ ಭಾಗ. ಆದರೆ ರಿಷಬ್ ಅವರು ಕಾಡಿನ ನೀರು ಹರಿಯುವಂಥದ್ದು, ಕಾಡಿನ ತಪ್ಪಲಲ್ಲಿ ಇರ್ತಾರಲ್ಲ, ಅದು ಇದರಿಂದ ಕೆಳಗಡೆ ಸೆಟ್ ಹಾಕುವಾಗ ಧರಣಿ ಮತ್ತು ಅವರ ತಂಡ ಅಲ್ಲಿ ಕೆಳಗಡೆ ಕೆಲಸ ಮಾಡೋದಕ್ಕೆ ಒಂದು ಗೋಡೌನ್ ಮಾಡಿಕೊಂಡು ಕೆಲಸ ಮಾಡ್ತಿರುವಂಥ ಫುಟೇಜ್ ಇದು. ಕಾಂತಾರ ಫಸ್ಟ್ ಏನು ಬಂತು ಆವಾಗ್ಲೂ ಅವರೇ ಸೆಟ್ ಹಾಕಿರುವಂಥದ್ದು, ಅದನ್ನು ನಾನು ತೋರಿಸಿದ್ದೀನಿ. ಈ ಸಲನೂ ಅವರೇ ಸೆಟ್ ಹಾಕಿರುವಂಥದ್ದು.